ನಮಸ್ಕಾರ ವೀಕ್ಷಕರೇ, ಗುರುಮಿಟ್ಕಲ್ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದ ಸುಪ್ರಸಿದ್ಧ ದೇವಾಲಯಗಳ ಪಟ್ಟಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಪಂಚಲಿಂಗೇಶ್ವರ ದೇವಸ್ಥಾನವೂ ಸಹ ಒಂದು ಐತಿಹಾಸಿಕ ದೇವಾಲಯ. ಈ ಶಿವಾಲಯ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ 11ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ದೇವಸ್ಥಾನದ ವಿಶೇಷವಾಗಿ 5 ಶಿವಲಿಂಗಗಳನ್ನು ಒಳಗೊಂಡಿದ್ದು 5 ಗರ್ಭಗೃಹಗಳಲ್ಲಿ ಪ್ರತ್ಯೇಕವಾಗಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರವೇಶದ್ವಾರದಲ್ಲಿ ಪುರುಷ ಮತ್ತು ಸ್ತ್ರೀಯರ ದ್ವಾರಪಾಲಕರ ಪ್ರತಿಮೆಗಳಿವೆ. ಚಾಲುಕ್ಯ ಶೈಲಿಯಲ್ಲಿ ಅದ್ಭುತ ಕೆತ್ತನೆಯೊಂದಿಗೆ ಇತಿಹಾಸದ ಹಿನ್ನೆಲೆ ಕನ್ನಡಿಯಂತೆ ಹಿಡಿತಕ್ಕಂಥ ಈ ದೇವಸ್ಥಾನ ಸೇಡಂನಲ್ಲಿ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ಆಳಿದರು. ಈ ದೇವಾಲಯ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಹೇಳಬೇಕು ಅಂದರೆ ಪಶ್ಚಿಮ ಚಾಲುಕ್ಯರು ಅಂತಲೂ ಕರೆಯಲ್ಪಡ್ತಕ್ಕಂಥ ಇವರ ಅವಧಿ ಬಂದು 10ನೇ ಶತಮಾನದಿಂದ 12ನೇ ಶತಮಾನದ ನಡುವೆ ಇರುತ್ತೆ. ಪಶ್ಚಿಮ ಡೆಕ್ಕನನ್ನು ಇವರು ಆಳ್ವಿಕೆ ಮಾಡಿರ್ತಾರೆ. 3 ಚಾಲುಕ್ಯ ರಾಜವಂಶಗಳಲ್ಲಿ ಒಂದಾಗಿರ್ತಕ್ಕಂಥ ಬಾದಾಮಿ ಚಾಲುಕ್ಯರು 6ನೇ ಶತಮಾನದಿಂದ 8ನೇ ಶತಮಾನ, ವೆಂಗಿ ಪೂರ್ವ ಚಾಲುಕ್ಯರು 7ನೇ ಶತಮಾನದಿಂದ 12ನೇ ಶತಮಾನ, ಪಶ್ಚಿಮ ಚಾಲುಕ್ಯರು ಅಂದರೆ ಕಲ್ಯಾಣಿ ಚಾಲುಕ್ಯರು 10ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಆಳ್ವಿಕೆ ಮಾಡ್ತಾರೆ. ರಾಷ್ಟ್ರಕೂಟರನ್ನು ಸೋಲಿಸಿದ ನಂತರ ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆಗೆ ಬರ್ತಾರೆ. ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ಡೆಕ್ಕನ್ ಪ್ರಸ್ಥಭೂಮಿ ಸಹಿತ ಇವರು ಆಳ್ವಿಕೆ ಮಾಡ್ತಾ ಇದ್ರು. ಇವರು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವರು ಧಾರ್ಮಿಕವಾಗಿ ಇವರು ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳಿಗೆ ಆಶ್ರಯ ನೀಡಿದರು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜಾಸ್ತಿ ಇವರು ಒತ್ತು ಕೊಟ್ಟಿದ್ದು. ಇವರು ವಾಸ್ತುಶಿಲ್ಪ ಇವರ ಸಾಕಷ್ಟು ದೇವಾಲಯಗಳ ನಿರ್ಮಾಣ ಸಹಿತ ಇವರು ಮಾಡಿರ್ತಾರೆ. ನಾವು ರನ್ನರನ್ನು ಪೋಷಿಸಿರ್ತಕ್ಕಂಥ ಒಂದು ರಾಜವಂಶ ಅಂದರೆ ಅದು ಕಲ್ಯಾಣಿ ಚಾಲುಕ್ಯರದು. ಅಂದರೆ ಇವರು ಸಾಹಿತ್ಯಕ್ಕೆ, ವಾಸ್ತುಶಿಲ್ಪಕ್ಕೆ, ಚಿತ್ರಕಲೆಗೆ ಸಾಕಷ್ಟು ಇವರು ಅನುದಾನ ಆಗಿರ್ಬೋದು, ಮತ್ತು ಇವರು ಅಂದರೆ ಸಾಕಷ್ಟು ಸಾಹಿತಿಗಳಿಗೆ ಆಶ್ರಯ ಕೊಟ್ಟಿರ್ಬೋದಾಗಿರ್ಬೋದು. ಇವರ ಆಳ್ವಿಕೆ ಸಮಯದಲ್ಲಿ ಇವರು ದೇವಾಲಯಗಳ ನಿರ್ಮಾಣ ಆಗಿರ್ಬೋದು ಇವರ ವಿಶೇಷವಾಗಿ ಇತ್ತು. ಇವರೇ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಥರ ಪುರಾವೆಗಳು ಸಹಿತ ಆ ದೇವಸ್ಥಾನಗಳಲ್ಲಿ ನಾವು ಕಾಣ್ಬೋದು. ಈಗ ದೇವಸ್ಥಾನದ ದ್ವಾರ ಬಾಗಿಲ ಮೇಲ್ಗಡೆ ಗಜಲಕ್ಷ್ಮಿ ಚಿತ್ರ ಕಾಣುತ್ತೆ. ಬಳ್ಳಾರಿ, ಧಾರವಾಡ ಮತ್ತು ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳಲ್ಲಿ ಕಂಡುಬರುವ ಉತ್ತರಾರ್ಧ ಚಾಲುಕ್ಯ ಶೈಲಿಯ ಕಟ್ಟಡಗಳು ಚಾಲುಕ್ಯರ ಪೂರ್ವಾರ್ಧದ ಶೈಲಿಗೂ ಹೊಯ್ಸಳರ ಶೈಲಿಗೂ ಮಧ್ಯದ ಕೊಂಡಿಯಾಗಿವೆ. ದಕ್ಷಿಣದಲ್ಲಿ 106, ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಕಟ್ಟಲ್ಪಟ್ಟ ದೇವಾಲಯಗಳೊಂದಿಗೆ 12ನೇ ಶತಮಾನದಲ್ಲಿ ಕಲ್ಯಾಣಿ ಶೈಲಿಯ ವಾಸ್ತುಶಿಲ್ಪ ತನ್ನ ಉತ್ತುಂಗ ಸ್ಥಿತಿ ಮುಟ್ಟಿತ್ತು. ಕಲ್ಯಾಣಿಯ ಚಾಲುಕ್ಯರ ವಾಸ್ತುಶಿಲ್ಪದ ಮತ್ತೊಂದು ವೈಶಿಷ್ಟ್ಯ ಏನು ಅಂತಂದರೆ ಬಹು ಮಜಲಿನ ಸೋಪಾನಗಳ ಪುಷ್ಕರಣಿಗಳು. ಗದಗ ಜಿಲ್ಲೆಯ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ದಾವಣಗೆರೆ ಜಿಲ್ಲೆಯ ಕುರುವತ್ತಿಯ ಮಲ್ಲಿಕಾರ್ಜುನ ಮತ್ತು ಕೊಪ್ಪಳ ಜಿಲ್ಲೆಯ ಮಹಾದೇವ ದೇವಾಲಯ ಚಾಲುಕ್ಯರ ಉತ್ತರಾರ್ಧ ವಾಸ್ತುಶಿಲ್ಪ ಶೈಲಿಯ ಉತ್ಕೃಷ್ಟ ಉದಾಹರಣೆಗಳಿವೆ. ನಮ್ಮ ಭಾಗದಲ್ಲೇ ಬರ್ತಕ್ಕಂಥ ಇದೇ ನಮ್ಮ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಎಲೇರಿಯಲ್ಲಿಯೂ ಸಹ ನಾವು ಏಲೇಶ್ವರ ದೇವಸ್ಥಾನ ನೋಡ್ಬೋದು. ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಅಲ್ಪ ಸ್ವಲ್ಪ ನಾವು ಅವರ ವಾಸ್ತುಶಿಲ್ಪ, ಆ ದೇವಸ್ಥಾನದ ಕುರುಹುಗಳನ್ನ ನಾವು ಕಾಣಬಹುದು. ನಾವು ಮುಖ್ಯವಾಗಿ ದೇವಸ್ಥಾನದ ಮೇಲ್ಗಡೆ ಇರ್ತಕ್ಕಂಥ ಕೆತ್ತನೆಗಳು ಮತ್ತು ಇವರು ಪುರಾಣಗಳ ಕೆಲವೊಂದು ಸನ್ನಿವೇಶಗಳನ್ನು ಇದರಲ್ಲಿ ನೋಡ್ಬೋದು. ಹೆಚ್ಚಾಗಿ ಇವರು ಗಜ ಮತ್ತು ಪುರಾಣಗಳು ಇವನ್ನೇ ನಾವು ಕೆತ್ತನೆಯಲ್ಲಿ ನೋಡ್ಬೋದು. ಒಂದು ವಿಶೇಷ ಅಂದರೆ ಮಹಿಳಾ ದ್ವಾರಪಾಲಕರಾಗಿರ್ಬೋದು, ಮತ್ತು ನಾವು ದ್ವಾರ ಬಾಗಿಲಲ್ಲಿ ಗಜಲಕ್ಷ್ಮಿ ಚಿಹ್ನೆ ಆಗಿರ್ಬೋದು, ಇದನ್ನು ನಾವು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ನಾವು ಕಾಣಬಹುದು.
ದೇವಸ್ಥಾನದ ವಿಶ್ಲೇಷಣೆ ಜೊತೆಗೆ ದೇವಸ್ಥಾನದ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಒತ್ತು ಕೊಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದಿಷ್ಟೇ. ಯಾಕೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಪರಿಗಣಿಸಲಾಗ್ತದೆ. ರಾಜ್ಯ ವಿಸ್ತಾರದ ಜೊತೆಗೆ ದಕ್ಷ ಆಡಳಿತ, ಸಾಮಾಜಿಕ ಸುರಕ್ಷತೆ, ವಿದ್ಯಾಪ್ರಸಾರ, ಸಾಂಸ್ಕೃತಿಕ ಚಟುವಟಿಕೆ, ವ್ಯಾಪಾರ, ವಾಣಿಜ್ಯ, ವಿಕಾಸ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಅಭಿವೃದ್ಧಿಗೆ ಇವರು ಸಾಕಷ್ಟು ಸಹಿತ ಒತ್ತು ಕೊಟ್ಟಿರ್ತಾರೆ. ಕಲ್ಯಾಣಿ ಚಾಲುಕ್ಯರ ಅವಧಿಯಲ್ಲಿ 50ಕ್ಕೂ ಹೆಚ್ಚು ದೇವಸ್ಥಾನಗಳ ನಿರ್ಮಾಣ ಆಗಿರ್ತದೆ. ಲಿಂಗೇಶ್ವರ ದೇವಸ್ಥಾನಗಳ ಈಗಲೂ ಸಹಿತ ಕಾಣ್ಬೋದು ನಾವು. ಇವರು ದೇವಸ್ಥಾನಗಳ ನಿರ್ಮಾಣದ ಜೊತೆಗೆ ಪುಷ್ಕರಣಿಗಳ ನಿರ್ಮಾಣ ಸಹಿತ ಇವರು ಮಾಡಿದ್ದಾರೆ. ಇವರ ವಾಸ್ತುಶಿಲ್ಪ ಸಾಕಷ್ಟು ಜನಪ್ರಿಯವಾಗಿತ್ತು. ಲಕ್ಕುಂಡಿ, ಕುರವತ್ತಿ, ಇಟಗಿ ವಾಸ್ತು ಪ್ರಮುಖವಾಗಿ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದಾವೆ. ಈಗ ನಾವು ನೋಡ್ತಾ ಇದ್ದೀವಿ, ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ, ಸಾಕಷ್ಟು ಪುರಾವೆಗಳು ಸಿಗ್ತಾನೆ ಇದ್ದಾವೆ. ಇವರು 12ನೇ ಶತಮಾನದಲ್ಲಿ ಅಲ್ಲಿವರೆಗೂ ಸಹಿತ ಇವ್ರ ಆಳ್ವಿಕೆ ಇತ್ತು. ಕಲಚೂರಿ, ಪಿಜ್ಜಳನ ಉದಯ ಮತ್ತು ಹೊಯ್ಸಳರು, ಯಾದವರು ಮತ್ತು ಕಾಕತೀಯರ ಏರಿಕೆಯಿಂದ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆ ಕೊನೆಗೊಂಡಿತು. ಇವತ್ತು ನನ್ನ ವಿಡಿಯೋದಲ್ಲಿ ಸೇಡಂನ ಪಂಚಲಿಂಗೇಶ್ವರ ದೇವಸ್ಥಾನ ದರ್ಶನ, ದೇವಸ್ಥಾನ ನಿರ್ಮಾಣ ಮಾಡಿದ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಹೆಚ್ಚಾಗಿ ತಗೊಂಡಿದ್ದೀನಿ. ಇನ್ನೊಂದು ದೇವಸ್ಥಾನದ ಇತಿಹಾಸದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.